12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ನಿಸಾರ್ 20 ಓಟವನ್ನು ಗಳಿಸಬೇಕಾಗಿದೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೆ ಇನ್ನೂ ಕೂಡ ಭರವಸೆ ದಾಂಡಿಗ ಶರತ್ ಬೋಲಂಗಡಿ ಇದುವರೆಗೆ 2 ಸಿಕ್ಸರ್ ಅನ್ನು ಬಾರಿಸಿಕೊಂಡು ತಂಡದಲ್ಲಿ ಆಧಾರ ಸ್ತಂಭವಾಗಿ ಆಟವನ್ನು ಮುಂದುವರಿಸಿದರೆ ಇನ್ನೂ ಕೂಡ ತಂಡಕ್ಕೆ ಭರವಸೆ ಇದೆ ಶರತ್ ಮೇಲೆ. 12 ಚೆಂಡುಗಳು ಬಾಕಿದೆ. ಪ್ರಥಮ ದುಬಾರಿಯಾಗಿರ್ತಕ್ಕಂಥ ದಾಳಿಗಾರ ಇಲ್ಲಿ ದಾಳಿಗಾರಿಕಾ ವಿಭಾಗದಲ್ಲಿ ನಿಜಾಮ್ ಅವರನ್ನು ಗುರುತಿಸಿಕೊಳ್ತಾ ಇದೆ. ಆರಂಭಿಕ ಚೆಂಡು ಸೊಗಸಾದ ರೀತಿಯ ನೆಲಮಟ್ಟದ ದಾಳಿಗಾರಿಕೆ ಕಂಪ್ಯಾರಿಸನ್ ಮಾಡಿ ನೋಡಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಈ ಗಳಿಗೆಯಲ್ಲಿ 35ಕ್ಕೆ 5 ಎಂಬ ರೀತಿಯಲ್ಲಿತ್ತು. ಇದೀಗ ಈ ತಂಡ ದಾಖಲಿಸಿಕೊಂಡದ್ದು 35ಕ್ಕೆ 3. ಇದೀಗ 36ಕ್ಕೆ ದಾಪುಗಾಲಿಡುತ್ತಾ ಇದೆ. 19 ಓಟಗಳ ಅವಶ್ಯಕತೆ ಇದೆ 11 ಚೆಂಡುಗಳ ಮುಂದೆ. 36 ಕಾಣ ಸಿಗ್ತಾ ಇದೆ. ಮೈಕ್ ಆಪರೇಟರ್ ದಯವಿಟ್ಟು ಇಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಧಾವಿಸಿ ಬನ್ನಿ. 11 ಚೆಂಡುಗಳು ಬಾಕಿ ಇದೆ. 19 ಓಟಗಳ ಅವಶ್ಯಕತೆ ಇದೆ. ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು ನೆಲಮಟ್ಟದ ಹೊಡೆತ ದಾಖಲಾಗಿದೆ. ವೈಡ್ ಇಸ್ ಲಾಂಗ್ ಆನ್ ತುದಿಯಲ್ಲಿ ಚೆಂಡು. ನವಾಜ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಕೇವಲ 1 ಓಟಕ್ಕೆ ಮಾತ್ರ ಸೀಮಿತಗೊಳಿಸುವಂತ ರೀತಿಯಲ್ಲಿ ನಕ್ಷತ್ರ ಪಾಲನೆ ಅದೇ ರೀತಿಯಲ್ಲಿ ಹೊಡೆತಗಾರಿಕೆ ಕಂಡು ಬಂದಿದೆ. 1 ಅಂಕದ ಸೇರ್ಪಡೆಯೊಂದಿಗೆ 37 ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ. 10 ಚೆಂಡುಗಳು ಬಾಕಿ ಇದೆ. 10 ಚೆಂಡುಗಳ ಮುಂದೆ 18 ಓಟಗಳ ಅವಶ್ಯಕತೆ ಇದೆ ವಿಜಯಕ್ಕಾಗಿ. 10 ಚೆಂಡುಗಳ ಮುಂದೆ 18 ಬೇಕಾಗಿದೆ. ಈ 4 ಚೆಂಡುಗಳು ಪಂದ್ಯದ ಫಲಿತಾಂಶದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕಿದೆ. ನಿರ್ಣಾಯಕ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತ ನಿಜಾಮ್ ಎಸೆತಗಾರಿಕಾ ವಿಭಾಗದಲ್ಲಿ ಉಲ್ಟಾ ದಂಡಿಗೆ ಪ್ರಯತ್ನವನ್ನು ಪಟ್ಟು ಅವಕಾಶ ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ದಾಳಿಗಾರನಿಗೆ ಚೆಂಡನ್ನು ಸ್ಥಾನಾಂತರಿಸಿದ್ರೆ ಅವಕಾಶ ಇದ್ದಿತ್ತು, ಆದರೆ ನೇರ ಗುರಿ ಆಗ್ತಿದ್ರೆ ಪೆವಿಲಿಯನ್ಗೆ ಮರಳಬಹುದಾಗಿತ್ತು. ಆದರೆ ದುರದೃಷ್ಟವಶಾತ್ ಅಂಕವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. 3 ಚೆಂಡುಗಳ ಮುಕ್ತಾಯ. 9 ಚೆಂಡುಗಳು ಬಾಕಿ ಇದೆ. 9 ಚೆಂಡುಗಳು ಬಾಕಿ ಇದೆ. 17 ಓಟಗಳ ಅವಶ್ಯಕತೆ ಇದೆ. ಪ್ರತಿಯೊಂದು ಚೆಂಡಲ್ಲಿ 2 ಅಂಕಗಳನ್ನು ಸರಿಸುಮಾರು ದಾಖಲಿಸಿಕೊಂಡರೆ ಖಂಡಿತವಾಗಿ ಕೂಡ ಗೆದ್ದುಕೊಳ್ಳಬಹುದಾಗಿದೆ. 9 ಚೆಂಡು 17 ಓಟಗಳ ಅವಶ್ಯಕತೆ. ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ನಿಂತು ನೋಡುವಂತಹ ಪರಿಸ್ಥಿತಿಯಲ್ಲಿ ವೀಕ್ಷಕರು ಕಾರಣ ಮೂಕ ವಿಸ್ಮಿತರಾಗಿ ಮೈನವಿರೇಳಿಸುವಂತ ರೀತಿಯಲ್ಲಿ ದಾಳಿಗಾರಿಕೆಗಿಂತಲೂ ಮಿಗಿಲಾಗಿನ ಕ್ಷಣ ಮಾತ್ರದಲ್ಲಿ ಮಾಡಿಕೊಳ್ಳುವಂತಹ ಗೂಟ ಪಾಲನೆ. ಒನ್ ಆಫ್ ದ ಟಾಪ್ ಕ್ಲಾಸ್ ವಿಕೆಟ್ ಕೀಪಿಂಗ್ ಹಿಯರ್ ಫ್ರಮ್ ಮಿಸ್ಟರ್ ಮನ್ಸೂರ್ ರಂತಡ್ಕ. 8 ಚೆಂಡುಗಳು ಬಾಕಿ. 8 ಚೆಂಡುಗಳ ಮುಂದೆ 17 ಓಟಗಳ ಅವಶ್ಯಕತೆ. ಈ 2 ಚೆಂಡುಗಳು ಮಚಿದವರೇ ಪಂದ್ಯದ ಫಲಿತಾಂಶದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕಿದೆ. ಕಳೆದ ಆವೃತ್ತಿಯಲ್ಲಿ ಸುದೀರ್ಘ ಸತತವಾಗಿರತಕ್ಕಂಥ ಚಾಂಪಿಯನ್ ಪಟ್ಟವಲಂಕರಿಸಿಕೊಂಡಂತ ತಂಡ ಈ ಆವೃತ್ತಿಯಲ್ಲಿ ಅತಿ ಹೆಚ್ಚಿನ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಈ ಕಾಂಗ್ರೆಸ್ ಟ್ರೋಫಿ ನಂದಾವರ 2026ರಲ್ಲಿ ಚಾಂಪಿಯನ್ ಪಟ್ಟವಲಂಕರಿಸಿಕೊಳ್ಳಲೇಬೇಕೆಂಬ ಪಣವನ್ನು ತೊಟ್ಟು ಕಣಕ್ಕಿಳಿದಂತ ತಂಡ ಟೋರ್ಪಡೋಸ್ ಕಾಣ. 8 ಚೆಂಡುಗಳ ಮುಂದೆ 17 ಓಟವನ್ನು ಕಟ್ಟಿ ಹಾಕುವರೆ ಅಥವಾ ಈ 2 ಚೆಂಡುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಈ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ವಿಜಯಶಾಲಿಯಾಗುವರೆ. ಖಂಡಿತವಾಗಿಯೂ ಪ್ರಥಮ ಓವರ್ ದುಬಾರಿಯಾಗಿರ್ತಕ್ಕಂಥ ದಾಳಿಗಾರ ನಿಜಾಮ್ ಇಲ್ಲಿ ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಇನ್ನು ಕೂಡ ಶರತ್ ಅವರ ಮೇಲೆ ಬಹಳಷ್ಟು ಭರವಸೆ ಇದೆ. ಅಂತಿಮ 2 ಚೆಂಡನ್ನು ಎಸೆಯಬೇಕು. ರೈಟ್ ಆಮ್ ವಿಕೆಟ್ ಬಗ್ಗೆ ಶ್ರೇಷ್ಠ ದಾಳಿಗಾರಿಕೆ ಇಲ್ಲಿ ಅತ್ಯುತ್ತಮ ರೀತಿಯ ದಾಳಿಗಾರಿಕೆ ಇದು. ಎಸೆದಕ್ಕೆ ಅವಕಾಶವನ್ನು ಬಿಟ್ಟುಕೊಟ್ಟಿದ್ರು. ಇಲ್ಲಿ ನೇರ ಗುರಿ ಬಿದ್ದಿದೆ. ಮತ್ತೆ 1 ಓಟಗಳ ಸೇರ್ಪಡೆಯೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಖಾತೆಯಲ್ಲಿ ಈಗ ಅಂಕಿಅಂಶ ಪಟ್ಟಿಯಲ್ಲಿ 39 ಬಂದಿದೆ. ಉಳಿದಂತಹ 7 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 16 ಓಟ ಬೇಕು. ತೃತೀಯ ತೀರ್ಪುಗಾರರ ಮೊರೆ ಹೋಗ್ತಾ ಇದೆ. ಈ ಚೆಂಡಲ್ಲಿ ಬಹುತೇಕ ಪಂದ್ಯದ ಫಲಿತಾಂಶ ನಿರ್ಧಾರವಾಗಲಿಕ್ಕಿದೆ. ಉಲ್ಟಾ ದಂಡಿಗೆ ಪ್ರಯತ್ನ. ಸೊಗಸಾದ ಹೊಡೆತ ಇದು. A shot and the much required 6 coming from the plate. What a shot. 7 ಚೆಂಡುಗಳ ಮುಂದೆ 16 ಬೇಕಾಗಿತ್ತು. ಪ್ರತಾಪ್ ಎಂಬ ನಾಮ. ಸೊಗಸಾದ ಹೊಡೆತ ಇದು. 6 ಓಟಗಳೊಂದಿಗೆ ತಂಡಕ್ಕೆ ಆಸರೆಯಾಗ್ತಾ ಇದ್ದಾರೆ. ರೋಚಕ ಸ್ಥಿತಿಗೆ ಪಂದ್ಯಾಟ ಸಾಗಿ ಬರುತ್ತಾ ಇದೆ ನೋಡಿ. ಅನ್ಪ್ರೆಡಿಕ್ಟಬಲ್ ಗೇಮ್. ಪ್ರತಾಪ್ ಎಂಬ ನಾಮ ಕೊನೆಯ ಚೆಂಡಲ್ಲಿ ಸ್ವಿಚ್ ಇಟ್ ಕಮ್ಸ್ ಇನ್ ಟು ಪ್ಲೇ. ಈತನಿಗೆ ಲೆಗ್ ಸೈಡ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕರ ಯೋಜನೆಯನ್ನು ಮಾಡಿಕೊಂಡಿದ್ರು, ಆದರೆ ಈತನ ಆಫ್ ಸೈಡ್ ವಿಭಾಗ ಅರ್ಥಾತ್ ಸ್ವಿಚ್ ಇಟ್ ಮೇಲ್ಭಾಗದಲ್ಲಿ ಸೊಗಸಾದ ಹೊಡೆತ ಕಂಡು ಬಂದಿದೆ. ಪ್ರತಾಪ್ ತಂಡಕ್ಕೆ ಪ್ರತಾಪಮಾನವಾಗಿ ಬರುತ್ತಾ ಇದ್ದಾರೆ. ತಂಡದ ಪರವಾಗಿ ಅದೃಶ್ಯ ದೇವತೆ ಇದೆಯೋ ಅಥವಾ ಜೆಡಿ ಬಾಯ್ಸ್ ಬಂಟ್ವಾಳ ಕಡೆ ವಾಲಲಿಕ್ಕಿದೆಯೋ ಎಂಬುದು ನಿರ್ಣಾಯಕ ಪ್ರಶ್ನೆ. ಕಾರಣ 6 ಚೆಂಡುಗಳು 10 ಓಟಗಳ ಅವಶ್ಯಕತೆ. ನಿಜಾಮ್ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಥಮ ಚೆಂಡು
ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟು ಆಫ್ ಸೈಡ್ ವಿಭಾಗದಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಆದರೆ ಲೆಗ್ ಬಾಯ್ಸ್ ಮುಖೇನವಾಗಿ ಅಂಕದ ಸೇರ್ಪಡೆಯಾಗಲಿಕ್ಕಿದೆ. ಯಾವ ವೀಕ್ಷಕರಿಂದಲೂ ಕೂಡ, ಯಾವ ತಂಡದ ಆಟಗಾರರಿಂದಲೂ ಕೂಡ ಹೇಳಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಈ ಪಂದ್ಯಾಟದಲ್ಲಿ ವಿಜಯಶಾಲಿ ಯಾರೆಂದು. ಕಾರಣ ಕೇಪಬಲ್ ಹಿಟರ್ಸ್ ಫಾರ್ ದ ರೈಟ್ ಸಿಚುವೇಶನ್. ಶರತ್ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಮಿಸ್ಟರ್ ಪ್ರತಾಪ್ ಇದ್ದಾರೆ. ಎಸೆತಗಾರಿಕಾ ವಿಭಾಗದಲ್ಲಿ ಕಳೆದ ಓವರ್ನಲ್ಲಿ ಕೇವಲ 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟ ನಿಜಾಮ್ ಇದ್ದಾರೆ. ಆರಂಭಿಕ ಚೆಂಡಲ್ಲಿ 1 ಓಟವನ್ನು ಬಿಟ್ಟುಕೊಟ್ಟ ಬಳಿಕ 5 ಚೆಂಡುಗಳು ಬಾಕಿ, 9 ಓಟಗಳ ಅವಶ್ಯಕತೆ. ಶ್ರೇಷ್ಠ ಮಟ್ಟದ ದಾಳಿ. ವಿ ಬಿಲೀವ್ ಇನ್ ಜಸ್ಸಿ ಬಾಯ್ ಜಸ್ಟ್ ಲೈಕ್ ಕನೆಕ್ಟ್ ಅನ್ನು ಮಾಡಿಕೊಂಡರೆ ಸೀಮಾರೇಖೆ ಹೊರಭಾಗದಲ್ಲಿ ಚೆಂಡ ನಿರೀಕ್ಷಿಸಬಹುದಾದಂತಹ ಪ್ರಮುಖ ದಾಂಡಿಗ. ಸುದೀರ್ಘ ವರ್ಷಗಳ ಕಾಲ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪಾಳ್ಯದಲ್ಲಿ ಬೆಳಗಿದಂತಹ ಪ್ರತಿಭೆ ವಿಶಾಲ್ ಜೆಡಿ. 4 ಚೆಂಡುಗಳು ಬಾಕಿ, 9 ಓಟಗಳ ಅವಶ್ಯಕತೆ. ಇಲ್ಲಿ ಚೆಂಡುಗಳನ್ನು ಚುಕ್ಕಿಯಾಗಿಸಲೇಬೇಕಾದ ಅನಿವಾರ್ಯತೆ ದಾಳಿಗಾರನಿಗಿದ್ರೆ. 1 ದೊಡ್ಡ ಹೊಡೆತವನ್ನು ಬಾರಿಸಬೇಕೆಂಬ ಅನಿವಾರ್ಯತೆ ಇಲ್ಲಿ ದಾಂಡಿಗನಿಗಿದೆ. 1 ಅಂಕವನ್ನು ಪೂರ್ತಿಗೊಳಿಸುತ್ತಾ ಅಂಕವನ್ನ ಮುಂದೂಡುತ್ತಾ ಇದ್ದಾರೆ. 3 ಚೆಂಡುಗಳ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 47 ಕಾಣ ಸಿಗ್ತಾ ಇದೆ. 3 ಚೆಂಡುಗಳು ಬಾಕಿ, ಬೇಕಾಗಿದೆ 8. ಯಾರಿಗುಂಟು ವಿಜಯದ ನಂಟು. 3 ಚೆಂಡುಗಳ ಮುಂದೆ 8 ಬೇಕಾಗಿದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ ಖಾತೆಯನ್ನು ಗಮನಿಸಿಕೊಳ್ಳುವುದಾದ 47. ದಾಂಡುಗಾರಿಕಾ ವಿಭಾಗದಲ್ಲಿ ಶರತ್ ಅವರನ್ನು ಗುರುತಿಸಿಕೊಳ್ತಾ ಇದ್ದಾವೆ. ತಂಡಕ್ಕೋಸ್ಕರ 2 ಸಿಕ್ಸರ್ಗಳನ್ನು ಬಾರಿಸುವ ಮುಖಾಂತರವಾಗಿ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಟ್ಟ ಪ್ರತಿಭೆ, ಕನಸನ್ನ ಬಿತ್ತಿದಂತಹ ಪ್ರತಿಭೆ, ಭರವಸೆಯ ದಾಂಡಿಗ ಶರತ್ ಅವರ ಉಪಸ್ಥಿತಿ ಇದೆ ದಾಂಡುಗಾರಿಕಾ ವಿಭಾಗದಲ್ಲಿ. 3 ಚೆಂಡುಗಳ ಮುಂದೆ 8 ಬೇಕಾಗಿದೆ. 2 ಚೆಂಡಲ್ಲಿ ಪಂದ್ಯಾಟವನ್ನು ಮುಕ್ತಾಯಗೊಳಿಸಬಹುದಾದರೆ ಈ 4ನೆಯ ಚೆಂಡು ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ. ದಂಡಿಸಿದ್ರು ಶರತ್. ಮ್ಯಾನ್, ಯು ಡಿಡ್ ಇಟ್. ವಾಟ್ ಅ ಶಾಟ್. He goes down the ground, he goes out of the ground, just like the commentator says. Harsha Bhogle says to Virat Kohli shots against Haris Rauf. I just remembering that shot again. That words again. He goes down the ground. He goes out of the ground. 2 ಚೆಂಡುಗಳು ಬಾಕಿ, 2 ಓಟಗಳ ಅವಶ್ಯಕತೆ. ಅದೃಷ್ಟ ದೇವತೆ ಯಾರ ಕೂಡ ಕುಲಾಯಿಸಲಿಕ್ಕಿದ್ದಾಳೆ ಎಂಬುದು ಪ್ರಮುಖ ವಿಚಾರವಾಗಲಿಕ್ಕಿದೆ. 3ನೆಯ ಸಿಕ್ಸರ್ ಅನ್ನು ಬಾರಿಸ್ತಾ ಇದ್ದಾರೆ ಶರತ್. 3 ಚೆಂಡುಗಳ ಮುಂದೆ 8 ಬೇಕಾಗಿತ್ತು ಸಂದರ್ಭದಲ್ಲಿ ಆಪತ್ ಬಾಂಧವನಾಗಿ ತಂಡಕ್ಕೆ ಆಸರೆಯಾಗ್ತಾ ಇದ್ದಾರೆ. ನಂಬರ್ 3ನೆಯ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಪ್ರತಿಭೆ 19 ಅಂಕವನ್ನು ದಾಖಲಿಸಿಕೊಂಡರು. ಈ 19 ಅಂಕಗಳ ಪೈಕಿ 3 ಸಿಕ್ಸರ್ ಮಜೀದ್ ಅವರೇ. 3 ಚೆಂಡುಗಳ ಮುಂದೆ 8 ಬೇಕಾಗಿದ್ದ ಸಂದರ್ಭದಲ್ಲಿ ಬರಲೇಬೇಕಾದ ಸಿಕ್ಸರ್ ಹೇಳಿದ್ದೆ. ಈ 4ನೆಯ ಚೆಂಡು ನಿರ್ಣಾಯಕವೆಂದು. ಯಾವ ಸಂದರ್ಭದಲ್ಲಿ ಸಿಕ್ಸರ್ ಬೇಕೋ ಆ ಸಂದರ್ಭದಲ್ಲಿ ಬಂತು ನೋಡಿ. ಆ 6ನೇ ಓವರಿನ ಕೊನೆಯ ಚೆಂಡಲ್ಲಿ ಸಿಕ್ಸರ್ ಅನ್ನು ಬಾರಿಸಬೇಕಾದ ಸಂದರ್ಭದಲ್ಲಿ ಬಂತು ಕೂಡ. 2 ಚೆಂಡುಗಳ ಮುಂದೆ 2 ಬೇಕಾಗಿದ್ದ ಸಂದರ್ಭದಲ್ಲಿ ಮನ್ಸೂರ್ ರನ್ ತಡ್ಕ. ವಾಟ್ ಅ ಮ್ಯಾಚ್, ವಾಟ್ ಅ ಮ್ಯಾಚ್ ವಿ ಆರ್ ವಿಟ್ನೆಸಿಂಗ್ ಹಿಯರ್, ವಿ ಆರ್ ವಾಚಿಂಗ್ ಹಿಯರ್. ಇಸ್ ಅಬ್ಸಲ್ಯೂಟ್ ಸಿನಿಮಾ. ಜೋರಾದ ಚಪ್ಪಾಳೆ ಬರಬೇಕಾಗಿದೆ ಶರತ್ ರವರಿಗೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಮಿಸ್ಟರ್ ಶರತ್. ಖಂಡಿತವಾಗಿ ಕೂಡ ತಂಡವನ್ನು ಕಟ್ಟಿ 1 ಚೆಂಡು ಬಾಕಿ ಇದೆ. 2 ಓಟಗಳ ಅವಶ್ಯಕತೆ ಇದೆ. ಧ್ವನಿವರ್ಧಕ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕೇಳ್ತಾ ಇದ್ರೆ ಇನ್ನೂ ಕೂಡ ರೋಚಕವಾಗ್ತಾ ಇರ್ತಿತ್ತು ಖಂಡಿತವಾಗಿ ಕೂಡ ಮಜೀದ್ ಅವರೇ. ಕಾರಣ ಸ್ವಲ್ಪ ತಾಂತ್ರಿಕ ದೋಷದಿಂದಾಗಿ ಧ್ವನಿವರ್ಧಕ ನಿಗದಿತ ವೇಳೆಯಲ್ಲಿ ವೀಕ್ಷಕರಿಗೆ ತಲುಪುತ್ತಾ ಇಲ್ಲ. ಇಲ್ಲಿ ಟೈಮ್ ಔಟ್ ಅಗೈನ್, ಸೆಕೆಂಡ್ ಟೈಮ್. ಜೈ ಭಾರತ್ ನಂದ ಅವರ ತಂಡದ ಪದಾಧಿಕಾರಿಯಾಗಿರತಕ್ಕಂಥ ಅಶ್ರಫ್ ರವರನ್ನ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದಾವೆ. ವೀಕ್ಷಕರನ್ನ ಕೊಠಡಿಯತ್ತ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಈಕ್ವೇಷನ್ ಅನ್ನು ಗಮನಿಸಿಕೊಳ್ತಾ ಇದ್ದಾವೆ. 1 to go, 2 to get. 1 ಚೆಂಡು ಬಾಕಿ, 2 ಓಟಗಳ ಅವಶ್ಯಕತೆ. ನಿಜಾಮ್ ಇಂಟು ಬಾಲ್ 2. ಪೃಥ್ವಿ ಜೇಡಿ ದಂಡಿಸಿದ್ರು. 1 ಗಳಿಕೆ, ಶಾರ್ಟ್ ಮಿಡ್ ವಿಕೆಟ್ and 1 run and that's it. Match ended with a tie. Match ended with a tie. That's it.